Hello everyone, welcome to Sanmarga classes. ಪರಮಾಣುವಿನ ರಚನೆ ಪಾಠದ 38ನೇ ಪ್ರಶ್ನೆ. ಒಂದು ಧಾತುವಿನ ಎಲ್ಲಾ ಸಮಸ್ಥಾನಿಗಳ ವೇಲೆನ್ಸಿಯು ಏನಾಗಿರುತ್ತದೆ ಅಂತ ಕೇಳ್ತಾ ಇದ್ದಾರೆ. ಒಂದು ಧಾತುವಿನ ಎಲ್ಲಾ ಸಮಸ್ಥಾನಿ. ಸಮಸ್ಥಾನಿ ಅಂದ್ರೆ ಏನು? ಧಾತುವಿನ ಯಾವುದೇ ಧಾತು ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ಅದರ ಪರಮಾಣು ರಾಶಿ ಸಂಖ್ಯೆ ಬೇರೆ ಬೇರೆ ಆದಾಗ ಅದನ್ನ ನಾವು ಸಮಸ್ಥಾನಿ ಅಂತ ಕರಿತೀವಿ. ವೇಲೆನ್ಸಿ ಅಂದ್ರೇನು? ವೇಲೆನ್ಸಿ ಅಂದ್ರೆ ಯಾವುದೇ ಧಾತುವಿನ ಹೊರಕವಚದಲ್ಲಿ ಇರುವಂತಹ ಒಟ್ಟು ಇಲೆಕ್ಟ್ರಾನ್ಗಳನ್ನ ವೇಲೆನ್ಸಿ ಇಲೆಕ್ಟ್ರಾನ್ ಅಲ್ಲ, ವೇಲೆನ್ಸಿ ಅಂತ ಕೇಳ್ತಿದ್ದಾರೆ. ರೀಟೇಕಿಂಗ್ ಕ್ವಶನ್ ನಂಬರ್ 38. Retaking question number 38. Hello everyone, welcome to Sanmarga classes. ಪರಮಾಣುವಿನ ರಚನೆ ಪಾಠದ 38ನೇ ಪ್ರಶ್ನೆ. ಒಂದು ಧಾತುವಿನ ಎಲ್ಲಾ ಸಮಸ್ಥಾನಿಗಳ ವೇಲೆನ್ಸಿಯು ಏನಾಗಿರುತ್ತದೆ? ಸರಿ, ಹಾಗಿದ್ರೆ ಸಮಸ್ಥಾನಿಗಳು ಅಂದ್ರೆ ಏನು? ಸಮಸ್ಥಾನಿಗಳು ಅಂದ್ರೆ ಧಾತುಗಳು, ಯಾವ ಧಾತುಗಳಲ್ಲಿ ಪರಮಾಣು ಸಂಖ್ಯೆ ಒಂದೇ ಇರುತ್ತೆ ಆದ್ರೆ ರಾಶಿ ಸಂಖ್ಯೆ ಬೇರೆ ಬೇರೆ ಇರುತ್ತೆ, ಅದನ್ನ ಸಮಸ್ಥಾನಿ ಅಂತ ಕರಿತೀವಿ. ವೇಲೆನ್ಸಿ ಅಂದ್ರೇನು? ವೇಲೆನ್ಸಿ ಅಂದ್ರೆ ಇದು ಯಾವುದೇ ಒಂದು ಧಾತುವಿನ ಸಂಯೋಗ ಸಾಮರ್ಥ್ಯವನ್ನ ಸೂಚಿಸುತ್ತೆ. ವೇಲೆನ್ಸಿ ಒಂದು ಧಾತುವಿನ ಸಮಸ್ಥಾನಿ ವೇಲೆನ್ಸಿ ಏನಾಗಿರುತ್ತೆ? ಹಾಗಾದ್ರೆ ಇಲ್ಲಿ ಒಂದು ಧಾತುವಿನ ಎಲ್ಲಾ ಸಮಸ್ಥಾನಿಗಳ ವೇಲೆನ್ಸಿಯು ಒಂದೇ ಆಗಿರುತ್ತದೆ. ಹೇಗೆ? ಉದಾಹರಣೆಯನ್ನ ತಗೊಂಡು ನಾವು ಇದನ್ನ ಎಕ್ಸ್ಪ್ಲೇನ್ ಮಾಡೋಣ. ಹೈಡ್ರೋಜನ್ ಅನ್ನ ತಗೊಂಡ್ರೆ ಸಮಸ್ಥಾನಿಗಳು ನಿಮಗೆ ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೀಶಿಯಂ ಸಿಗುತ್ತೆ ಅಲ್ವಾ? ನಾನು ಪ್ರೋಟಿಯಂ ಅಲ್ಲಿ ನೋಡಿದ್ರೆ ಅಟಾಮಿಕ್ ನಂಬರ್ ಪರಮಾಣು ಸಂಖ್ಯೆ 1, ಡ್ಯೂಟೇರಿಯಂ ನಲ್ಲೂ ಪರಮಾಣು ಸಂಖ್ಯೆ 1, ಟ್ರೀಶಿಯಂ ನಲ್ಲಿ ಕೂಡ ಪರಮಾಣು ಸಂಖ್ಯೆ 1. ಈಗ ಮಾಸ್ ರಾಶಿ ಸಂಖ್ಯೆ, ಪರಮಾಣು ರಾಶಿ ಸಂಖ್ಯೆ ಏನಿದೆ? ಪ್ರೋಟಿಯಂ ಅಲ್ಲಿ 1 ಇದೆ, ಡ್ಯೂಟೇರಿಯಂದಲ್ಲಿ 2 ಇದೆ, ಟ್ರೀಶಿಯಂದಲ್ಲಿ 3 ಇದೆ. ಈಗ ಇದರ ವ್ಯಾಲೆನ್ಸಿಯನ್ನ ನೋಡೋದಿದ್ರೆ ನಾನು ಏನನ್ನ ನೋಡ್ಬೇಕು? ಇಲೆಕ್ಟ್ರಾನ್ಸ್ ಅನ್ನ ನೋಡ್ಬೇಕು ಅಲ್ವಾ? ಹಾಗಿದ್ರೆ ಎಲ್ಲದರಲ್ಲೂ ಪ್ರೋಟಾನ್ ಸೇಮ್ ಇದೆ. ತಟಸ್ಥ ಪರಮಾಣುವಿನಲ್ಲಿ ಎಷ್ಟು ಪ್ರೋಟಾನ್ ಇರುತ್ತೆ ಅಷ್ಟೇ ಇಲೆಕ್ಟ್ರಾನ್ ಇರುತ್ತೆ. ಇದು ಸ್ಪೆಷಲಿ ತಟಸ್ಥದಲ್ಲಿ ಮಾತ್ರ. ತಟಸ್ಥ ಪರಮಾಣುವಿನಲ್ಲಿ ಎಷ್ಟು ಪ್ರೋಟಾನ್ ಇರುತ್ತೆ ಅಷ್ಟೇ ಇಲೆಕ್ಟ್ರಾನ್ ಇರುತ್ತೆ. ಹಾಗಾಗಿ ಎಲ್ಲ ಹೈಡ್ರೋಜನ್ನ ಎಲ್ಲಾ ಸಮಸ್ಥಾನಿಗಳಲ್ಲಿ ಎಷ್ಟಿದೆ? 1 ಪ್ರೋಟಾನ್ 1 ಇಲೆಕ್ಟ್ರಾನ್ ಇದೆ. ಹಾಗಾಗಿ ವೇಲೆನ್ಸಿ ಎಷ್ಟಿದೆ? ಒಂದೇ ಇಲೆಕ್ಟ್ರಾನ್ ಇರೋದಲ್ವ ಎಲ್ಲದರಲ್ಲೂ. ವೇಲೆನ್ಸಿ ಎಷ್ಟಾಗತ್ತೆ? 1 ಆಗತ್ತೆ. ಇನ್ನು 1 ಇಲೆಕ್ಟ್ರಾನ್ ಸಿಕ್ಕರೆ ಅದು ಹೀಲಿಯಂನ ವಿನ್ಯಾಸವನ್ನ ಹೊಂದುತ್ತೆ. ಹಾಗಾಗಿ ವೇಲೆನ್ಸಿ 1 ಆಗಿರುತ್ತೆ. ಇದೇ ತರ ನೀವು ಕ್ಲೋರಿನ್ಗೆ ಮಾಡಬಹುದು, ಅಯೋಡಿನ್ಗೆ ಮಾಡಬಹುದು, ಅವಾಗ ಕೂಡ ವೇಲೆನ್ಸಿ ನಿಮಗೆ ಸೇಮ್ ಸಿಕ್ಕತ್ತೆ. ಥ್ಯಾಂಕ್ ಯು.